ಮದುವೆಗೆ 17 ಕೋಟಿ ಖರ್ಚು ಮಾಡಿದ್ರು. ಐ ಲವ್ ಯು ಅಂತ ಹೇಳಿದ ಹುಡುಗಿ ಐ ಕಿಲ್ ಯು ಅಂತ ಮಾಡಿದ್ದು ಯಾಕೆ? ಜೋಡಿ ಜೋಡಿ ಕಣ್ಗಳಿಗೆ ಪ್ರೀತಿ ಬಂತು ಪೂರ್ತಿ, ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ. ಈ ಸ್ಟೋರಿಯನ್ನ ಕೇಳಿದ್ರೆ ನೀವು ನಿಜವಾಗ್ಲೂ ಬೆಚ್ಚಿ ಬೀಳ್ತೀರಾ. ಪ್ರೀತಿ, ನಿಶ್ಚಿತಾರ್ಥ, ಅದ್ದೂರಿ ಮದುವೆಯ ಸಿದ್ಧತೆ. ಆದರೆ ಅದರ ಹಿಂದೆ ಅಡಗಿದ್ದು ಭಯಾನಕ ಸಂಚು. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಎನ್ನುವ ಪ್ರಶ್ನೆಯನ್ನ ಹುಟ್ಟಿಸಿರುವ ಈ ಪ್ರಕರಣ ಇಡೀ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. 26 ವರ್ಷದ ಕೇತನ್ ಅಗರ್ವಾಲ್, ಇವರ ಹೆಸರು ಕೇತನ್ ಅಗರ್ವಾಲ್, ಶ್ರೀಮಂತ ಕುಟುಂಬದ ಯುವಕ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಈ ವರ್ಷ ಫೆಬ್ರವರಿಯಲ್ಲಿ 20 ವರ್ಷದ ಸಿಯಾ ಗುವೆಲ್ ಅವರನ್ನ, ಅಂದರೆ ಇವ್ರನ್ನ ನಿಶ್ಚಿತಾರ್ಥ ಆಗಿದ್ದ. ಕುಟುಂಬದವರು ಮದುವೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯೋಜನೆಯನ್ನ ರೂಪಿಸಿದ್ರು. ಉದಯಪುರದಲ್ಲಿ ಐಷಾರಾಮಿ ವೆಡ್ಡಿಂಗ್ ವೆನ್ಸ್ ಬುಕ್ ಮಾಡಲಾಗಿತ್ತಂತೆ. ಖಾಸಗಿ ಜಟ್ಗಳು ವ್ಯವಸ್ಥೆನೂ ಮಾಡಿದ್ರಂತೆ. ಸ್ನೇಹಿತರೆ, ಮೊದಲಿಗೆ ಇವರು ಇಂಡೋನೇಷ್ಯಾದ ಬಾಲಿಗೆ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾರೆ. ಈ ಟ್ರಿಪ್ಗೆ ಹೋಗ್ಬೇಕಾದ್ರೆ ಆನ್ ರೋಡಲ್ಲಿ, ಅಂದ್ರೆ ಮುಂಬೈ ಏರ್ಪೋರ್ಟ್ ಮಧ್ಯದಲ್ಲಿ ಒಂದು ಫುಡ್ ಮಾಲ್ ಇದೆ ಅಂತೆ. ಆ ಫುಡ್ ಮಾಲು ದೂರ ಇದೆ ಈಗ ಪಾರ್ಕಿಂಗಿಗೂ ಮತ್ತು ಫುಡ್ ಮಾಲ್ಗೂ. ಸೊ ಇವರು ಕಾರ್ ಪಾರ್ಕಿಂಗ್ ಮಾಡಿ ಸೀದಾ ಫುಡ್ ಮಾಲ್ಗೆ ಹೋದಾಗ, ಕೇತನ್ ಆ್ಯಂಡ್ ಸಿಯಾ ಹೋದಾಗ ಅಲ್ಲಿ ಸಿಯಾ ನಾನು ಫೋನನ್ನು ಕಾರಲ್ಲಿ ಬಿಟ್ಟು ಬಂದಿದ್ದೇನೆ, ಫೋನ್ ತೊಗೊಂಡು ಬರ್ತೀನಿ ಅಂತ ಕಾರ್ ಕಡೆ ಹೋದಂತೆ. ಹೋದಾಗ ಈ 27 ವರ್ಷದ ಕೇತನ್ ಅವರ ಕಾರಿನಲ್ಲಿ ಪಾಸ್ಪೋರ್ಟ್ ಇತ್ತಂತೆ. ಆ ಪಾಸ್ಪೋರ್ಟ್ನ ಮುಚ್ಚಿ ಇಟ್ಟುಬಿಟ್ಲಂತೆ. ಅದರ ಸಲುವಾಗಿಯೇ ಈ ಇಂಡೋನೇಷ್ಯಾ ಬಾಲಿಯ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ನಂತರ ಜೂನ್ 14ರಂದು ಲೋಹಾ ಫೋರ್ಟ್ನಲ್ಲಿ ಹೋಗೋಣ, ಫೋಟೋಶೂಟ್ ಮಾಡೋಣ ಅಂತ ಅವಳು ಪ್ಲ್ಯಾನ್ ಮಾಡ್ತಾಳಂತೆ. ಇದಕ್ಕೆ ಕೇತನ್ ಅವನು ಓಕೆ ಹೋಗೋಣ ಅಂತ ಹೇಳ್ತಾನಂತೆ. ಅಲ್ಲಿ ಹೋದಾಗ ಆಗೋ ಘಟನೆ ಏನಪ್ಪ ಅಂತಂದರೆ, ಒಂದು ಟ್ರಕ್ ಹೋಗುತ್ತಂತೆ. ಆ ಟ್ರಕ್ಕಿಗೆ ಇವನನ್ನು ತಳ್ಳಿ ಕೊಲ್ಲೋ ಪ್ಲ್ಯಾನ್, ಅಂದರೆ ಫಸ್ಟ್ ಅಟೆಂಪ್ಟನ್ನು ಮಾಡ್ತಾಳೆ ಸಿಯಾ. ಬಟ್ ಅಲ್ಲಿ ನಡೆದಿರೋದು ಒಂದು ಫಸ್ಟ್ ಅಟೆಂಪ್ಟ್, ಅದರಲ್ಲಿ ಕೇತನ್ ಸಾಯಲಿಲ್ಲ, ಸೀದಾ ಬದುಕ್ತಾನೆ. ಯಾಕೆ, ಏನಾಯಿತು ಅಂತ ಕೇಳಿದಾಗ, ಇಲ್ಲ ಪಕ್ಕದಲ್ಲೇ ಒಂದು ದೊಡ್ಡದಾದ ಹಾವು ಹೋಗ್ತಾ ಇತ್ತು, ಅದರ ಸಲುವಾಗಿ ನಾನು ಭಯಪಟ್ಟು ನಿಮ್ಮನ್ನು ಸ್ವಲ್ಪ ದೂಡಿದೆ ಅಂತ ಸುಳ್ಳು ಹೇಳ್ತಾಳೆ. ಅದಕ್ಕೆ ಕೇತನ್ ಆಯಿತು ಅಂತ ಸುಮ್ಮನಾಗ್ತಾನಂತೆ. ಸೊ ನಂತರ ಸಿಯಾ ಬರ್ತ್ಡೇ 19ರಂದು ಇದೆ, ಜೂನ್ 19ರಂದು. ಸೊ ಅವಳು ಇನ್ನೊಂದು ಸಲ ಕಾಲ್ ಮಾಡ್ತಾಳೆ. ನಾವು ಕಳೆದ ಬಾರಿ ಹೋದಾಗ ಅಲ್ಲಿ ನಮ್ಮ ಫೋಟೋ ತೆಗೆಯೋಕ್ಕೆ ಆಗಲಿಲ್ಲ, ಸೊ ಈ ಸಲ ನಾವು ಫೋಟೋ ಶೂಟನ್ನು ಮಾಡೋಣ, ಜೊತೆಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೇತನ್ ಅವರನ್ನು ಕರ್ಕೊಂಡು ಹೋಗ್ತಾಳಂತೆ. ಕರ್ಕೊಂಡು ಹೋದಾಗ ಮೊದಲೇ ಅವಳು ರಹಸ್ಯ ಬಾಯ್ ಫ್ರೆಂಡ್ ಪ್ರೇಮಿಯನ್ನು ಅಲ್ಲೂ ಕಳಿಸ್ತಾಳೆ. ಅಂದರೆ ಪ್ರೀ ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡಿರ್ತಾರೆ ಇಬ್ಬರು, ಸಿಯಾ ಮತ್ತು ಚೇತನ್ ಇಬ್ಬರು. ಸೊ ಕೇತನ್ ಅವನ್ನ ಮುಗಿಸ್ಬೇಕು ಅಂತ ಸಿಯಾ ಮತ್ತು ಚೇತನ್ ಇಬ್ಬರು ಪ್ಲ್ಯಾನ್ ಮಾಡ್ತಾರೆ. ಆರೋಪದ ಪ್ರಕಾರ ಇಬ್ಬರು ಸೇರಿ ಕೇತನ್ ಅವರನ್ನು ಸುಮಾರು 400 ಅಡಿ ಆಳದ ಕಂದಕಕ್ಕೆ ತಳ್ತಾರಂತೆ. ಆರಂಭದಲ್ಲಿ ಇದು ಅಪಘಾತ ಎಂದು ಭಾವಿಸಲಾಗಿತ್ತಂತೆ. ಆದರೆ ಕುಟುಂಬದವರ ಅನುಮಾನ, CCTV ದೃಶ್ಯಗಳು ಹಾಗೂ ಮೊಬೈಲ್ ದಾಖಲೆಗಳನ್ನು ಪರಿಶೀಲನೆ ನಡೆಸಿದಾಗ ಪೂರ್ವ ನಿಯೋಜಿತ ಕೊಲೆ, ಇದು ಪ್ರೀ ಮರ್ಡರ್ ಪ್ಲಾನ್ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರು ತನಿಖೆ ನಡೆಸಿ ಆರೋಪಿಗಳದ್ದು ಶಂಕಿಸಲಾದ ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಕರಣ ನಿಖರ ಸತ್ಯಾಂಶ ನ್ಯಾಯಾಲಯ ಮತ್ತು ತನಿಖೆಯ ಮೂಲಕ ಸ್ಪಷ್ಟವಾಗಿ ದೊರೆಯುತ್ತೆ. ಆದರೆ ಇಲ್ಲಿ ಕೇತನ್ ನಂಬಿದ್ದು ಸಿಯಾನ, ಆದರೆ ಸಿಯಾ ಚೇತನ್ನ ನಂಬಿ ಈ ಕೇತನನ್ನು ಮರ್ಡರ್ ಮಾಡ್ತಾಳೆ.